ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇರಾನ್ನಿಂದ ಜೀವ ಬೆದರಿಕೆ ಇದೆ ಅನ್ನುವಂಥ ವಿಚಾರ ಮತ್ತೊಮ್ಮೆ ಜಗತ್ತಿನಾದ್ಯಂತ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ವಿಶ್ವದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿರುವ ಹಾಗೂ ಸದಾ ಹೈ ಸೆಕ್ಯೂರಿಟಿ ನಡುವೆ ಓಡಾಡುವಂತಹ ಟ್ರಂಪ್ ಅವರನ್ನೇ ಗುರಿ ಮಾಡಿಕೊಂಡು ದಾಳಿ ನಡೆಸಲು ಸಂಚು ರೂಪಿಸಲಾಗಿದೆ ಅನ್ನುವಂಥ ಆತಂಕ ಈಗ ದಟ್ಟವಾಗಿದೆ. ಇರಾನ್ನಿಂದ ಕ್ಷಿಪಣಿ ಅಥವಾ ಹತ್ಯೆ ಯತ್ನ ನಡೀಬಹುದು ಅನ್ನುವಂತಹ ಕಾರಣದಿಂದ ಭದ್ರತಾ ಮುನ್ಸೂಚನೆಯ ಹಿನ್ನೆಲೆಯಲ್ಲಿ ಟರ್ಕಿಯಿಂದ ಹೊರಡುವ ವೇಳೆ ಟ್ರಂಪ್ ಅತ್ಯಂತ ರಹಸ್ಯವಾಗಿ ತಮ್ಮ ಅಧಿಕೃತ ವಿಮಾನವನ್ನೇ ಬದಲಾಯಿಸಿರುವಂತಹ ಸ್ಫೋಟಕ ಮಾಹಿತಿ ಈಗ ಹೊರಬಿದ್ದಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮೆರಿಕ ಅಧ್ಯಕ್ಷರ ಅಧಿಕೃತ ವಿಮಾನವಾದಂತಹ ಏರ್ಫೋರ್ಸ್ 1 ಜಗತ್ತಿನಲ್ಲೇ ಅತ್ಯಂತ ಸುರಕ್ಷಿತ ಮತ್ತು ಸುಸರ್ಜಿತ ವಿಮಾನಗಳಲ್ಲಿ ಒಂದು. ಆದರೆ ಇರಾನ್ನಿಂದ ಎದುರಾದ ಗಂಭೀರ ಕ್ಷಿಪಣಿ ದಾಳಿಯ ಬೆದರಿಕೆಯ ಹಿನ್ನೆಲೆಯಲ್ಲಿ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರನ್ನ ರಹಸ್ಯವಾಗಿ ಮಿಲಿಟರಿ ಜೆಟ್ಗೆ ಸ್ಥಳಾಂತರಿಸಲಾಗಿತ್ತು ಅನ್ನುವಂತಹ ವಿಚಾರ ಸ್ವತಃ ಟ್ರಂಪ್ ಅವರ ಹೇಳಿಕೆಯಿಂದಲೇ ದೃಢಪಟ್ಟಿದೆ. ಟರ್ಕಿ ಪ್ರವಾಸವನ್ನ ಮುಗಿಸಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಭದ್ರತಾ ಸಂಸ್ಥೆಗಳಿಗೆ ಇರಾನ್ ದಾಳಿಯ ಎಚ್ಚರಿಕೆ ಸಿಕ್ಕಿತ್ತು. ಹೀಗಾಗಿ ಶತ್ರುಗಳ ಕಣ್ಣು ತಪ್ಪಿಸೋದಕ್ಕೆ ಏರ್ಫೋರ್ಸ್ 1 ಅನ್ನುವಂತಹ ವಿಮಾನವನ್ನ ಬದಲು ಮಾಡಿದ್ದಾರೆ. ಇದರ ಬದಲಾಗಿ ಸಾಮಾನ್ಯ ಮಿಲಿಟರಿ ವಿಮಾನದಲ್ಲಿ ಅತ್ಯಂತ ರಹಸ್ಯವಾಗಿ ಒಳಗಿನಂತಹ ಅಲ್ಲಿ ಲೈಟ್ಗಳೇನಿತ್ತು, ದೀಪಗಳೇನಿತ್ತು ಅದನ್ನೆಲ್ಲ ಆಫ್ ಮಾಡಿ ಕತ್ತಲಲ್ಲೇ ಟ್ರಂಪ್ ಅವರನ್ನ ಸುರಕ್ಷಿತವಾಗಿ ಕರೆದೊಯ್ಯಲಾಗಿದೆ. ಈ ಘಟನೆಯ ಬಗ್ಗೆ ಸ್ವತಃ ಪ್ರತಿಕ್ರಿಯೆ ನೀಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು, ನನಗೆ ಜೀವ ಬೆದರಿಕೆಗಳು ಇರುವಂಥದ್ದು ಹೊಸದೇನಲ್ಲ, ನನಗೆ ಸಾಕಷ್ಟು ಬೆದರಿಕೆಗಳು ಸದಾ ಇರುತ್ತೆ ಅಂತ ಹೇಳುವ ಮೂಲಕ ಈ ರಹಸ್ಯ ವಿಮಾನ ಬದಲಾವಣೆಯನ್ನ ಸ್ಪಷ್ಟಪಡಿಸಿದ್ದಾರೆ. ಇರಾನ್ನ ಕಮಾಂಡರ್ ಖಾಸಿಂ ಸುಲೇಮಾನಿ ಹತ್ಯೆಯ ಬಳಿಕ ಅಮೆರಿಕ ಮತ್ತು ಇರಾನ್ ನಡುವಿನ ವೈಷಮ್ಯ ತಾರಕಕ್ಕೇರಿದ್ದು, ಅಂದಿನಿಂದಲೂ ಇರಾನ್ ಆಡಳಿತವು ಟ್ರಂಪ್ ಮತ್ತು ಅವರ ಆಡಳಿತದ ಪ್ರಮುಖರನ್ನ ಗುರಿಯಾಗಿಸೋದಕ್ಕೆ ಸಂಚು ಹಾಕಲಾಗ್ತಾನೇ ಇದೆ. ಅಮೆರಿಕದ ಗುಪ್ತಚರ ಇಲಾಖೆ ಕೂಡ ಈ ಹಿಂದೆ ಹಲವು ಬಾರಿ ಇರಾನ್ನ ಸಂಚಿನ ಬಗ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿತ್ತು. ಇದೀಗ ಟರ್ಕಿ ವಾಯು ಪ್ರದೇಶದ ಮಾರ್ಗದಲ್ಲಿ ಸಂಭವನೀಯ ದಾಳಿಯ ಮುನ್ಸೂಚನೆ ಸಿಕ್ಕಿದ್ದರಿಂದಲೇ ಇಷ್ಟೊಂದು ಹೈ ಅಲರ್ಟ್ ಘೋಷಿಸಿ ಈ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಇನ್ನು ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರದ ನಾಯಕರೊಬ್ಬರು ದೇಶದಿಂದ ದೇಶಕ್ಕೆ ಪ್ರಯಾಣ ಮಾಡುವಾಗ ಈ ಮಟ್ಟದ ಆತಂಕ ಮತ್ತು ರಹಸ್ಯ ಕಾರ್ಯಾಚರಣೆ ನಡೆಸಿರುವಂಥದ್ದು ಜಾಗತಿಕ ರಾಜತಾಂತ್ರಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಅಧಿಕೃತ ವಿಮಾನದಲ್ಲಿ ಸಂಚರಿಸಿದ್ರೆ ಇರಾನ್ನ ರೇಡಾರ್ಗಳು ಅಥವಾ ಗುಪ್ತಚರ ಸುಲಭವಾಗಿ ಟ್ರ್ಯಾಕ್ ಮಾಡಬಹುದು ಅನ್ನುವಂತಹ ಕಾರಣಕ್ಕೆ ಇಡೀ ವಿಮಾನಯಾನದ ಕಾರ್ಯತಂತ್ರವನ್ನೇ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಲಾಗಿದೆ. ಎಷ್ಟೇ ಕಟ್ಟುನಿಟ್ಟಿನ ಭದ್ರತಾ ಕೋಟೆ ಇದ್ರೂ ಕೂಡ ಇರಾನ್ನ ಸೇಡಿನ ಬೆದರಿಕೆ ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ ಅನ್ನೋದಕ್ಕೆ ಈ ಘಟನೆಯೇ ನೇರ ಸಾಕ್ಷಿಯಾಗಿದೆ. ಒಟ್ಟಾರೆ ಅಮೆರಿಕ ಮತ್ತು ಇರಾನ್ ನಡುವಿನ ಶೀತಲ ಸಮರ ಈಗ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಅದು ಪ್ರಮುಖ ನಾಯಕರ ಜೀವಕ್ಕೆ ಸಂಚಕಾರ ತರುವ ಹಂತಕ್ಕೆ ಬಂದು ನಿಂತಿದೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಪ್ರಾಣ ರಕ್ಷಣೆಗಾಗಿ ರಹಸ್ಯವಾಗಿ ವಿಮಾನವನ್ನ ಬದಲಾವಣೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು ಮಧ್ಯಪ್ರಾಚ್ಯ ಮತ್ತು ಜಾಗತಿಕ ಭದ್ರತಾ ರಾಜಕೀಯದಲ್ಲಿ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಮುಂಬರುವಂತಹ ದಿನಗಳಲ್ಲಿ ಈ ಸಂಘರ್ಷ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.